ಸತ್ಯಬೋಧ ಮನ್ವಂತರ ಸಕಲ ಸಾಮಂತರಾಜರಿಂದೊಡಗೂಡಿ ಮೆರೆಯುತ್ತಿರ್ಪರಾಜೇಶ್ವರ ಕುರುಕುಲ ಪ್ರಚಂಡ ಓ ಖಂಡ ಫಲಮಂಡಿತನಾದ ಕುರುಕುಲ ಪ್ರಚಂಡ ಓ ದಂಡ ಫಲಮಂಡಿತನಾದ ಕುಮಾರನಿಗೆ ಆರಾರು ನಾಡಿ ಸಹೋದರ ಭಲ್ಲರೆ ಗಟ್ಟಿ ಇದಲೆಯೋ ಭಲ್ಲರೆ ಭಲ್ಲರೆ ಬಲ್ಲುವ ವಸತಿಯಿಂದ ಭಲ್ಲರೆ ಪಿತಾಮಹರೇ, ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದಿರ? ಸಕಲ ರಾಜ್ಯ ಕೋಶಾದಿಗಳನ್ನು ಕಳೆದುಕೊಂಡು ನಿರ್ಗತಿಕರಾಗಿ ಯಾವುದೇ ಸೈನ್ಯ ಸಹಾಯವಿಲ್ಲದೆ ಆ ಕೃಷ್ಣನನ್ನೇ ನಂಬಿಕೊಂಡಿರುವ ಪಾಂಡವರು ನಾಚಿಕೆಯಿಲ್ಲದೆ ಪುನಃ ಅರ್ಧ ರಾಜ್ಯವನ್ನು ಕೇಳಿದರಂತೆ. ನೋಡಿದರ ಆ ಅರಣ್ಯವಾಸಿಗಳ ಹಟ್ಟಹಾಸ ಅದೆಷ್ಟರ ಮಟ್ಟಿಗೆ ಹೆಚ್ಚಿರುವುದೆಂಬುದಾಗಿ. ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವೂ ಸಿದ್ಧವಲ್ಲವೇ? ಏನು ಹೇಳಿದಿರಿ? ಯುದ್ಧ? ತಾತ,
ನನ್ನ ಬಳಿ 11 ಅಕ್ಷೋಣಿ ಸೈನ್ಯವಿರುವುದು. ಅದರ ಹಿಡಿತಕ್ಕೆ ಸಿಕ್ಕ ಪಾಂಡವರು ಮನಸಿದ ಆನೆ ಕಾಲಿಗೆ ಸಿಕ್ಕ ಬಾಳೆಹಣ್ಣಿನಂತೆ ಗುಚ್ಚಾಗಿ ಹೋಗುವರು. ಸಹೋದರ ಅಗ್ರಜ, ಪಾಂಡವರ ರಣಯಜ್ಞವನ್ನು ಪ್ರಾರಂಭಿಸಲು ನಮ್ಮಲ್ಲಿ ಸರಿಯಾದ ಕರ್ಮೋಪದೇಶಕನಾದ ಅಂಗರಾಜನಾದ ವೀರ ಕರ್ಣನಿಲ್ಲವೇ? ಪೂಜ್ಯರಾದ ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಮುಂದೆ ಬೆಳೆದ ನಮಗೇಕೆ ಅದರ ಚಿಂತೆ? ಚಕ್ರವರ್ತಿಗೆ ಜಯವಾಗಲಿ. ಪುರುಷೋತ್ತಮನು ದಯ ಮಾಡಿಸುತ್ತಿದ್ದರು, ಪುರುಷೋತ್ತಮನು ದಯ ಮಾಡಿಸುತ್ತಿರುವರು. ಏನು ಪುರುಷೋತ್ತಮನು ಬರುತ್ತಿರುವನೇ? ರಾಜಾದಿರಾಜನು ಪುರುಷ ಶ್ರೇಷ್ಠನಾದ ನಾರಿರುವಾಗ ಆ ಕೃಷ್ಣನು ಪುರುಷೋತ್ತಮನೇ. ಆ ಪಾಂಡವ ಮಿತ್ರ ಮೋಸಗಾರ ನೇರವಾಗಿ ನನ್ನರಬರಿಗೆ ಬಾರದೆ ತನ್ನ ಹುಟ್ಟು ಗುಣಕ್ಕನುಸಾರವಾಗಿ ಓರ್ವ ದಾಸಿ ಪುತ್ರನ ಮನೆಗೆ ಹೋದನಂತೆ. ಸುಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೇಳಲು ಆ ಶ್ರೀಕೃಷ್ಣ ಪರಮಾತ್ಮನು ರಾಯಭಾರಿಯಾಗಿ ಬರುತ್ತಿರುವುದಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಅಲ್ಲ. ಯಾರು ಮಾತನಾಡುತ್ತಿರುವವರು? ಓಹೋ, ಚಿಕ್ಕಪ್ಪ ವಿದುರ ಮಹಾಶಯ. ಏನು ಹೇಳಿದಿರಿ? ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ನಾನು ಕೊಡಬೇಕು? ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕು? ವಿದುರ, ಸಾಕು, ಸುಮ್ಮನಿರು. ಸುಯೋಧನ, ಬಲವಂತನಾದ ನಿನಗೆ ನ್ಯಾಯವು ಅಧೀನವಾಗಿರುವುದು, ಅಥವಾ ನ್ಯಾಯವು ಅಧೀನವ ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ರುಚಿಸುವುದಿಲ್ಲ. ಬುದ್ಧಿ ವಿಕಲ್ಪನೆಯಿಂದ ಈ ರೀತಿಯಾಗಿ ಮಾತನಾಡುತ್ತಿರುವೆ. ಯೋಚಿಸಿ ನೋಡು. ವಿದುರ, ಸಕಲ ವೀರರಿಂದ ಪರಿವೃತನಾದ ಚಕ್ರವರ್ತಿ ಸಾರ್ವಭೌಮನಿಗೆ ಓರ್ವ ದಾಸಿ ಪುತ್ರನ ನೀತಿ ವಚನ ಅನಾವಶ್ಯಕ. ಸಹೋದರ ಅಗ್ರಜ, ಹಿರಿಯನು ಪೂಜ್ಯನು ಎಂದು ಸತ್ಕರಿಸಿ ಸುಮ್ಮನಿದ್ದ ಮಾತ್ರಕ್ಕೆ ರಾಜಸ್ಥಾನವೆಂಬ ಗೌರವನ್ನರಿಯದೆ ಮಾತನಾಡುತ್ತಿರುವ ವಿದುರನನ್ನು ಸಭೆಯಿಂದ ದೂಡಿಬಿಡು. ಎಲ್ಲವೋ ವಿದುರ, ಅಣ್ಣನ ಆಜ್ಞಾನುಸಾರವಾಗಿ ನೀನು ಕೂಡಲೇ ಈ ಸಭೆಯಿಂದ ಹೊರಡು, ಇಲ್ಲ ಅಂದರೆ ಅನರ್ಥವಾದೀತು. ಛೀ ಪಾಪಿಗಳಿರ, ನನ್ನನ್ನು ಸಭೆಯಿಂದ ದೂಡಿಸುವಷ್ಟು ಸಾಮರ್ಥ್ಯ ಉಂಟಾಯಿತೆ. ಅವಿವೇಕಗಳಿರ, ನನಗೆ ತಿಳಿದಿರುವ ನ್ಯಾಯ ನೀತಿಗಳನ್ನು ಹೇಳೇ ತೀರನು. ಜಗದೊಡೆನಾದ ಶ್ರೀಕೃಷ್ಣ ಪರಮಾತ್ಮನನ್ನು ಜರಿದಾಡುವ ನಿಮ್ಮ ನಾಲಿಯು ಸಿಳಿ ಹೋಗಬಾರದೆ? ಹೇಳು, ಹಿಂದೆ ನೀನು ದ್ರೌಪದಿಯ ವಸ್ತ್ರಾವಣ ಕಾರಣದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹರಿಸಿ ಕೊಲ್ಲುವಾಗ ಅದನ್ನು ರಕ್ಷಿಸಿಕೊಂಡಿದ್ದ ಈ ಬಿಲ್ಲನ್ನು ಈಗಲೇ ಮುರಿದು ಪ್ರಮಾದವಾಯಿತು. ಪೂಜ್ಯರಾದ ವಿದುರ ಮಹಾಶಯರನ್ನು ಅಪಹಾಸ್ಯಕ್ಕೀಡು ಮಾಡಿ ಶ್ರೇಷ್ಠವಾದ ಅವರ ಬಿಲ್ಲಿನ ಸಹಾಯವನ್ನು ಕಳೆದುಕೊಂಡೆಯಲ್ಲ ಮಿತ್ರ. ಕರ್ಣ, ವಿದುರನ ಗೊಟ್ಟು ಬೆದರಿಕೆಗೆ ನೀನು ಹೆದರುವಂತಿದೆಯಲ್ಲ. ಸುರಭೋಳ್ಪಾರ್ಥನ ಶಿರವ ಧರಣಿಗೆ ಉರುಳು ಬೆನೆನುತೆ ಶಪಥವನ ಮಹೇಶ್ವರನ ಸ್ವರನ ಮೆಚ್ಚಿಸಿ ಮಹೇಶ್ವರನ ಸ್ವರನ ಮೆಚ್ಚಿಸಿ ವರಛಾಪವನ ನಿನಗೆ ಸಮರಾರಿಕೆ ಸದಾ. ಕರ್ಣ, ಈ ವಿದುರನು ತನ್ನ ಬಿಲ್ಲನ್ನು ಹಿಡಿದು ಎಂದು ತಾನು ಯುದ್ಧ ಮಾಡಿರುವನು. ಆತನ ಬಿಲ್ಲಿನಿಂದ ಆಗುವ ಪ್ರಯೋಜನವಾದರೂ ಏನಿದೆ? ನೀನಿನ್ನು ಸುಮ್ಮನಿರು. ಈಗ ಕೇಳಿರಿ, ಪಾಂಡವರ ರಾಯಭಾರಿಯಾಗಿ ಬರುತ್ತಿರುವ ಆ ಕೃಷ್ಣನಿಗೆ ಯಾರಾದರೂ ಸಭೆಯಲ್ಲಿ ಎದ್ದು ನಿಂತು ನಮಸ್ಕರಿಸಿದರೆ ಕೂಡಲೇ ಸಭೆಯನ್ನು ಬಿಟ್ಟು ಹೊರಡಬೇಕಾದೀತು. ಎಚ್ಚರ. ಸಹೋದರ, ನಮ್ಮ ಸೈನಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧಪಡಿಸು ಎಂದು ಹೇಳಿದ್ದನಲ್ಲ.
ಸಿದ್ಧವಾಗಿದ್ದರೆ ಸಿದ್ಧವಾಗಿದೆ ಅಗ್ರಜ. ಹಾಗಾದ್ರೆ ತೆಗೆದುಕೊಂಡು ಬಾ. ಆ ಕೃಷ್ಣನ ಬರುವಾಗ ನಾನು ಅದನ್ನೇ ನೋಡುತ್ತಾ ಕುಳಿತುಕೊಳ್ಳಬೇಕು. ಈಗ ಹಿರಿಯರಾದ ಭೀಷ್ಮ ದ್ರೋಣಾದಿಗಳು ಎದ್ದು ನಿಂತು ನಮಸ್ಕರಿಸಿ ಗೌರವಿಸುತ್ತಿರುವಾಗ ಈ ದುರಹಂಕಾರಿಯಾದ ದುರ್ಯೋಧನನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ಆತನೇ ಬಂದು ನನ್ನ ಪಾದದ ಮೇಲೆ ಬೀಳುವಂತೆ ಮಾಡುವೆನು. ಯೋಗಮಾಯೆ, ಜಾಗೃತಳಾಗು. ಚಕ್ರೇಶ್ವರ, ಚಕ್ರವರ್ತಿಯಾದ ನೀನು ಅಗ್ರಜ, ಚಕ್ರವರ್ತಿಯಾದ ನೀನು ದೂತನಾಗಿ ಬಂದಿರುವ ನನಗೆ ನಮಸ್ಕರಿಸಬಹುದು. ಪಾಂಡವರ ರಾಯಭಾರಿಯಾಗಿ ಬಂದಿರುವ ನಿನಗೆ ಆ ಧೂತ ಲಕ್ಷಣಗಳು ಇರುವವೋ ಇಲ್ಲವೋ ಎಂದು ಪರೀಕ್ಷಿಸಿದ ಮಾತ್ರಕ್ಕೆ ನೀನು ನನಗೆ ನಮಸ್ಕರಿಸಿದನೆಂದು ಹೆಮ್ಮೆ ಪಡಬೇಡ. ಹಾಗೊಂದು ವೇಳೆ ನಾನು ನಮಸ್ಕರಿಸಿದರೂ ಈ ಭೂಮಾತೆಗೆಂದು ತಿಳಿ. ನಿನಗಲ್ಲ, ಬಂದದ್ದಾಯಿತು, ಪೀಠವು ಸಿದ್ಧವಾಗಿದೆ. ಆಗಬಹುದು. ಎತ್ತಿಂದ ಕಾಕ್ಯದ ಅವನು ಸಹೋದರ ಅಗ್ರಜ, ಕೃಷ್ಣ ಕೃಷ್ಣ, ನಿನಗೆ ನರ್ತನವೆಂದರೆ ಬಹಳ ಪ್ರಿಯವಲ್ಲವೇ? ಇರಬಹುದು. ಕಳ್ಳ ಕೃಷ್ಣ, ಇರುವುದೇನು? ಇದ್ದೇ ಇರುವುದು. ಸಹೋದರ ಅಗ್ರಜ, ನಡೆಯಲಿ ನರ್ತನ. ಯಾರಲ್ಲಿ ನರ್ತಕರೆಯನ್ನು ಬರಮಾಡಿ
ಜಗಮಲ್ಲ ಎಲ್ಲವ ಬಲ್ಲವ ಈ 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 ಜಗಮಲ್ಲ ಕರುನಾಳು ಕುರುಭೂಪ ರಾಜೇಶ್ವರ ಕುರುವಂಶ ಕುಲ ತಿಲಕ ಮಕುಟೇಶ್ವರ ಕರುನಾಳು ಕುರುಭೂಪ ರಾಜೇಶ್ವರ ನೀಲವನ್ನದ ಚೆಲುವ ನೀಲವನ್ನದ ಚೆಲುವ ಕೊಳಲ ನಾದದೆ ಜಗವನಿ ಮರುಳುಗೊಳಿಪ ಹರಿ ಶ್ರೀ ಹರಿ ಕೃಷ್ಣ
ಬಾಲಕಿಯರೇ, ಏನೋ ಹಾಡುತ್ತಿದ್ದರಲ್ಲ, ಕೃಷ್ಣ ಕೃಷ್ಣ ಎಂಬುದಾಗಿ ಮತ್ತೊಮ್ಮೆ ಹಾಡಿ. ಕ್ಷಮಿಸಿ 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 ಪ್ರಭು. ಕೃಷ್ಣನಿಗೆ ಅಲ್ಲ ಅಲ್ಲ, ಭೀಮನಿಗಿವನು ಕಡುವೈರಿ ನಮ್ಮ, ಭೀಮನಿಗಿವನು ಕಡುವೈರಿ ನಮ್ಮ. ಹಸ್ತಿನಪುರದೊಡೆಯ ಗದಧಾರಿ, ಭೀಮನಿಗಿವನು ಕಡುವೈರಿ ನಮ್ಮ. ಹಸ್ತಿನಪುರದೊಡೆಯ ಗದಧಾರಿ, ಅವನಿಗೆ ಇವನು ಯಾರಿಹರಿ. ಇವನಿಗೆ ಸರಿಸಾಟಿ ಯಾರಿಹರಿ. ಕರುನಾಡು ಕುರುಭೂಪ ರಾಜೇಶ್ವರ, ಕುರುವಂಶ ಕುಲ ತಿಲಕ ಮಹೇಶ್ವರಾದಿ. ಕರುನಾಡು ಕುರುಭೂಪ ರಾಜೇಶ್ವರ, ರಾಜೇಶ್ವರ ರಾಜೇಶ್ವರ. ತಗದಿಮಿ ತಗಜನು ತಾಮ್ ತಾಮ್ ತಾಮ್. ತಗದಿಮಿ ತಗಜನು ತಗದಿಮಿ ತಗಜನು ತಗದಿಮಿ ತಗಜನು ತಾಮ್ ತಾಮ್ ತಾಮ್. ತಗದಿಮಿ ತಗಜನು ತಗದಿಮಿ ತಗಜನು ತಗದಿಮಿ ತಗಜನು ತಾಮ್ ತಾಮ್ ತಾಮ್. ತಗದಿಮಿ ತಗಜನು ತಗದಿಮಿ ತಗಜನು ತಗದಿಮಿ ತಗಜನು ತಾಮ್ ತಾಮ್ ತಾಮ್. ತಗದಿಮಿ ತಗಜನು ತಗದಿಮಿ ತಗಜನು ತಗದಿಮಿ ತಗಜನು ತಾಮ್ ತಾಮ್ ತಾಮ್. ತಗದಿಮಿ ತಗಜನು ತಗದಿಮಿ ತಗಜನು ತಗದಿಮಿ ತಗಜನು ತಾಮ್ ತಾಮ್ ತಾಮ್. ತಗದಿಮಿ ತಗಜನು ತಗದಿಮಿ ತಗಜನು ತಗದಿಮಿ ತಗಜನು ತಾಮ್ ತಾಮ್ ತಾಮ್. ತಗದಿಮಿ ತಗಜನು ತಗದಿಮಿ ತಗಜನು ತಗದಿಮಿ ತಗಜನು ತಾಮ್ ತಾಮ್ ತಾಮ್. ತಗದಿಮಿ ತಗಜನು ತಗದಿಮಿ ತಗಜನು ತಗದಿಮಿ ತಗಜನು ತಾಮ್ ತಾಮ್ ತಾಮ್. ತಗದಿಮಿ ತಗಜನು ತಗದಿಮಿ ತಗಜನು ತಗದಿಮಿ ತಗಜನು ತಾಮ್ ತಾಮ್ ತಾಮ್. ತಗದಿಮಿ ತಗಜನು ತಗದಿಮಿ ತಗಜನು ತಗದಿಮಿ ತಗಜನು ತಾಮ್ ತಾಮ್ ತಾಮ್. ತಗದಿಮಿ ತಗಜನು ತಗದಿಮಿ ತಗಜನು ತಗದಿಮಿ ತಗಜನು ತಾಮ್ ತಾಮ್ ತಾಮ್. ತಗದಿಮಿ ತಗಜನು ತಗದಿಮಿ ತಗಜನು ತಗದಿಮಿ ತಗಜನು ತಾಮ್ ತಾಮ್ ತಾಮ್. ತಗದಿಮಿ ತಗಜನು ತಗದಿಮಿ ತಗಜನು ತಗದಿಮಿ ತಗಜನು ತಾಮ್ ತಾಮ್ ತಾಮ್. ತಜ್ಜಂ ತಗಜಂ ತಗಿಡಜಂ ತದಿಗಿನಕು 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 ತಜ್ಜಂ ತಗಜಂ ತಗಿಡಜಂ ತದಿಗಿನಕು 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 ತಜ್ಜಂ ತಗಜಂ ತಗಿಡಜಂ ತದಿಗಿನಕು 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 ತಾ ತದಿಗಿನಕು 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 ತಾ ತದಿಗಿನಕು ತದಿಗಿನಕು ತದಿ. ತಗದಿಮಿ ತಗಜನು ತಗದಿಮಿ ತಗಜನು ತಗದಿಮಿ ತಗಜನು ತಾಮ್ ತಾಮ್ ತಾಮ್. ತಗದಿಮಿ ತಗಜನು ತಗದಿಮಿ ತಗಜನು ತಗದಿಮಿ ತಗಜನು ತಾಮ್ ತಾಮ್ ತಾಮ್. ತಗದಿನದಿಂ 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 ದಿನದಿಂ ದಿಂ ತದಿಂಗಿನ್ನಾಕು ತದಿಂಗಿನ್ನಾಕು ತದಿಂಗಿನ್ ತದಿತ್ತಗದಿನದಿಂ ತಿತ್ತಗದಿನದಿಂ ತಗದಿನದಿಂ ದಿನದಿಂ ದಿಂ ತದಿಂಗಿನ್ನಾಕು ತದಿಂಗಿನ್ನಾಕು ತದಿಂಗಿನ್ ತದಿತ್ತಗದಿನದಿಂ ತಿತ್ತಗದಿನದಿಂ ತಗದಿನದಿಂ ದಿನದಿಂ ದಿಂ ತದಿಂಗಿನ್ನಾಕು 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 ತಾ ತದಿಂಗಿನ್ನಾಕು 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 ತಾ ತದಿಂಗಿನ್ನಾಕು ತದಿಂಗಿನ್ನ ತದಿಂಗಿನ್ನ. ತಗದಿಮಿ 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 ತಾಮ್ ತಾಮ್ ತಾಮ್. ತಗದಿಮಿ 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 ತಾಮ್ ತಾಮ್ ತಾಮ್. ತಗದಿಮಿ 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 ತಾಮ್ ತಾಮ್ ತಾಮ್. ತಾಗಿಡದಂ ತಗದ ತಗಂ ತಗದ ತಗಿಡ ತಗದ ದಿಗಿನಾಕು ತದಿಗಿನ ತದಿಗಿನಕು ತದಿಗಿನಕು ತದಿ
takida dum takata tadum takata takida takata digina tadigina 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 takida dum takata tadum takata takida takata digina tadigina 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 tam 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 tagadimi tam 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 taki tatadimi tatadimi 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 taki 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 tam takida daga takida daga takida daga tam takida daga takida daga tam takida daga 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 takida daga takida daga tam takida tam takida tam takida daga tam takida takida 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 ಕರುಣಾಳು ಕುರುಭೂಪ ರಾಜೇಶ್ವರ 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 ಸಹೋದರ ಅಗ್ರಜ ನರ್ತಕರಿಗೆ ಬಹುಮಾನವನ್ನು ಪ್ರಕಟಿಸಲಾಗಿದೆ. ಬಂದ ವಿಚಾರವನ್ನು ಸಭೆಗೆ ತಿಳಿಸಬಹುದು. ತಿಳಿಸುವೆನು. ಪರಮ ಪೂಜ್ಯರಾದ ಆಚಾರ್ಯರೇ, ಪುರುವೃದ್ಧರೇ, ಕೌರವ ಪಕ್ಷೀಯರೇ, ನಾನು ಇಂದು ಪಾಂಡವರ ರಾಯಭಾರಿಯಾಗಿ ಬಂದಿರುವೆನು. ಅವರು ಕಳಿಸಿರುವ ಸಂದೇಶವನ್ನು ನಿಮ್ಮ ಮುಂದಿಡುವುದು ನನ್ನ ಅಭಿಮತ. ಕುರು ಪಾಂಡವರ ಭವಿಷ್ಯ ರಾಜಕಾರ್ಯ ವ್ಯವಸ್ಥೆಯು ಇಂದು ಇಲ್ಲಿ ನಿರ್ಧರಿಸಬೇಕಾಗಿರುವುದರಿಂದ ನಾನು ನಿಮ್ಮ ಮುಂದಿಡುವ ಪ್ರಶ್ನೆಗಳನ್ನು ಅನುಗ್ರಹಿಸಿ ಗಮನಿಸಬೇಕು. ಈ ವಿಚಾರದಲ್ಲಿ ಉತ್ಪ್ರೇಕ್ಷೆ, ಪಕ್ಷಪಾತ, ಅಸಂಬದ್ಧ ಪ್ರಲಾಪ, ಆತುರ ಮುಂತಾದ ಭಾವನೆಗಳನ್ನು ತ್ಯಜಿಸಿ ತೀರ್ಪು ನೀಡಬೇಕಾಗಿದೆ. ನೀವು ಹಾಗೆ ಮಾಡದಿದ್ದಲ್ಲಿ ಮುಂದೆ ಆಗುವ ಅನರ್ಥಗಳಿಗೆಲ್ಲ ನೀವೇ ಕಾರಣರಾಗುವಿರಿ. ಈಗ ನಿಮ್ಮ ಮುಂದಿರುವ ಪ್ರಶ್ನೆಯು ಸಮಗ್ರ ಭಾರತದ ಕ್ಷತ್ರಿಯ ರಾಜರ ಅಸ್ತಿತ್ವ ನಸ್ತಿತ್ವವನ್ನು ನಿರ್ಧರಿಸಬೇಕಾದದ್ದು. ಪವಿತ್ರವಾದ ಈ ಭರತ ಭೂಮಿಯನ್ನು ಶಾಂತಿ ಎಂಬ ಅಮೃತಧಾರೆಯಿಂದ ಅಭಿಷೇಕ ಮಾಡುವಿರೋ ಅಥವಾ ಭಯಂಕರವಾದ ರಕ್ತಧಾರೆಯಿಂದ ಈ ಮಾತೃಮೂರ್ತಿಯನ್ನು ತೋರಿಸುವಿರೋ? ಇವೆರಡರಲ್ಲಿ ಒಂದು ಪ್ರಶ್ನೆಯು ಇಂದು ಇಲ್ಲಿ ನಿರ್ಣಯಿಸಲ್ಪಡಬೇಕಾಗಿದೆ. ಕಪಟ ದ್ಯೂತದಲ್ಲಿ ಪರಾಜಿತರಾದ ಮೇಲೆ ಸತ್ಯಸಂಧರಾದ ಪಾಂಡವರು ತಮ್ಮ ಪ್ರತಿಜ್ಞೆಯಂತೆ ವನವಾಸ ಅಜ್ಞಾತವಾಸಗಳನ್ನು ಮುಗಿಸಿಕೊಂಡು ಹಸ್ತಿನಾವತಿಗೆ ಹಿಂದಿರುಗಿದರಲ್ಲವೇ? ಬಾಲ್ಯದಿಂದಲೂ ನೀವು ಅವರ ಮೇಲೆ ತೋರಿದ ದೀರ್ಘ ವೈರವನ್ನು ಅವರು ಮರೆಯಲು ಸಿದ್ಧರಿದ್ದಾರೆ. ವಿಷಭೋಜನ, ಲಾಕ್ಷಾಗೃಹ ದಹನ, ಕಪಟ ದ್ಯೂತ ಇವೆಲ್ಲಕ್ಕಿಂತ ಮಿಗಿಲಾಗಿ ತುಂಬಿದ ರಾಜಸಭೆಯಲ್ಲಿ ದ್ರೌಪದಿಯ ವಸ್ತ್ರಾಪಹರಣ, ಇಂಥ ನಿಮ್ಮ ಮಹಾಪಾಪಗಳನ್ನೆಲ್ಲ ಮನ್ನಿಸಿ ತಮಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯಕ್ಕಾಗಿ ಯಾಚಿಸುತ್ತಿರುವಾಗ ಇಂತಹ ಸುಸಮಯವನ್ನು ವ್ಯರ್ಥಗೊಳಿಸದೆ ಶಾಂತಿ ಸಂಧಾನಕ್ಕೆ ಸಮ್ಮತಿಸಿ ಅವರ ಸಂದೇಶದೊಡನೆ ನನ್ನ ಸಂದೇಶವನ್ನು ಸೇರಿಸಿದ್ದೇನೆ. ಮುಂದಿನ ವಿಚಾರ ಅವಿಚಾರ, ಕರ್ತವ್ಯ ಕರ್ತವ್ಯಗಳನ್ನು ಪ್ರಾಜ್ಞರಾದ ನೀವೇ ನಿರ್ಧರಿಸಬೇಕು. ಮಗು ದುರ್ಯೋಧನ ಸಭೆಗರೆ ಬೇಡವಯ್ಯ ಕದನ, ಬೇಡವಯ್ಯ ಕದನ, ಸುಯೋಧನ ಬೇಡವಯ್ಯ ಕದನ, ಹುಡುಕಿ ಸಮರವ ಸತಮುಖದ ನುಡಿದ,
ಸಲ್ಲದು ನಿನಗೆ ಈ ಪರಿ ಕದನವು 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 ಬೇಡವಯ್ಯ ಕದನ ಸುಯೋಧನ ಬೇಡವಯ್ಯ ಕದನ ಮಗು ದುರ್ಯೋಧನ ಸಭಿಕರೇ ಶ್ರೀಕೃಷ್ಣ ಪರಮಾತ್ಮನ ವಚನ ನುಡಿಗಳನ್ನು ನೀವೆಲ್ಲರೂ ಕೇಳಿದರಷ್ಟೇ ಅದರಂತೆ ನಡೆದುಕೊಳ್ಳಿ. ದುರ್ಯೋಧನ ನನ್ನ ಮಾತನ್ನು ಕೇಳು, ಸಕಲ ಸಾಮ್ರಾಜ್ಯವನ್ನು ನೀನೇ ಅನುಭವಿಸು, ಇಂಥ ಸುಖ ಸಮಯವನ್ನು ಕಳೆದುಕೊಳ್ಳಬೇಡ. ಪಾಂಡವರಿಗೆ ಬರಬೇಕಾದ ರಾಜ್ಯವನ್ನು ಕೊಟ್ಟು ಸುಖದಂದಿರು, ಇದೇ ನನ್ನ ಅಭಿಮತ. ಯೋಧನ ಏತಕ್ಕೆ ಅನುಜರುಳ್ ಬಿಡು ಪಂತ ಏತಕ್ಕೆ ಅನುಜರುಳ್ ಬಿಡು ಪಂತ ಸಲ್ಲದು ವೈರ್ಯ ಸಾಧಿಸದಿರು ಜಲ ಸಲ್ಲದು ವೈರ್ಯ ಸಾಧಿಸದಿರು ಜಲ ಸ್ಥಿರವಲ್ಲ ವೈಭವ ಅಸ್ಥಿರ ವಿರಾಜ ಗುರುಳರ ಬೋಧೆಗೆ ಕಿವಿ ಕೊಡದಿರು ಜೋಗೆ ಗುರುಳರ ಬೋಧೆಗೆ ಕಿವಿ ಕೊಡದಿರು ಜೋಗೆ ಧರೆಯನ್ನು ಪಾಲಿಸೋ ಧರ್ಮವ ಮನದಿರಿಸು ಪಾಲಿಸು ಧರ್ಮವ ಮನದಿರಿಸು ಏತಜ ಅನುಜರುಳ್ ಬಿಡು ಪಂಥ ಸುರೂಪ ಏತಜ ಅನುಜರುಳ್ ಬಿಡು ಪಂಥ ಬಿಡು ಪಂಥ ಬಿಡು ಪಂಥ ವತ್ಸ ಸುಯೋಧನ, ಶಾಂತಿಗಾಗಿ ಬಂದವರನ್ನು ಸಮರೋತ್ಸಾಹಿಗಳನ್ನಾಗಿ ಮಾಡಬೇಡ. ಇದೀಗ ಸಂಧಿಗೆ ಸುಸಮಯ, ಹಠದಿಂದ ಅದನ್ನು ಕಳೆದುಕೊಳ್ಳಬೇಡ. ಪಾಂಡವರೇನು ಅನ್ಯರೇ? ನಿನ್ನ ಚಿಕ್ಕಪ್ಪನ ಮಕ್ಕಳಲ್ಲವೇ? ಈ ರಾಜ್ಯದ ಮೇಲೆ ನಿನಗೆ ಎಷ್ಟು ಹಕ್ಕು ಬಾಧ್ಯತೆಗಳಿರುವುದೋ ಅಷ್ಟೇ ಹಕ್ಕು ಬಾಧ್ಯತೆಗಳು ಆ ಪಾಂಡವರಿಗೂ ಇರುವುದು. ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮನ ಮಾತಿನಂತೆ ಪಾಂಡವರಿಗೆ ಸಲ್ಲಬೇಕಾದ ಅರ್ಧ ರಾಜ್ಯವನ್ನು ಕೊಟ್ಟು ಅವರನ್ನು ಆಧರಿಸು, ಇದೇ ನನ್ನ ಅಭಿಮತ. ಸುಯೋಧನ, ಯಾರದು? ಓಹೋ, ಚಿಕ್ಕಪ್ಪ ವಿದುರ ಮಹಾಶಯ, ನನಗೆ ಉಪದೇಶ ಮಾಡುವುದರಲ್ಲಿ ನೀವು ಒಬ್ಬರು. ನಡೆಯಲಿ ನಿಮ್ಮ ಅರಣ್ಯ ರೋಧನ. ರೋದನ, ಹೌದು, ನನ್ನ ರೋದನವು ಅರಣ್ಯ ರೋದನವು. ನಿನ್ನಂಥವರಿಗೆ ಸದುಪಯೋಗ ಮಾಡಬಾರದೆಂದು ದೊಡ್ಡವರು ಹೇಳಿದ್ದಾರೆ. ಆದರೆ ಏನು ಮಾಡಲಿ, ನಾನೀಗ ಸುಮ್ಮನಿದ್ದರೆ ದೋಷವು ಸಂಭವಿಸುವುದು. ಕುರುಪಿತಾಂ ಭೀಷ್ಮ ದ್ರೋಣಾಚಾರ್ಯರು ಶ್ರೀಕೃಷ್ಣ ಪರಮಾತ್ಮರು ಹೇಳಿದಕ್ಕಿಂತ ಹೆಚ್ಚಿಗೆ ಹೇಳಲಾರೆ. ದುರ್ಯೋಧನ, ರಾಜ್ಯವನ್ನೆಲ್ಲ ನೀನೇ ಅನುಭವಿಸು. ಆ ಪಾಂಡವರಿಗೆ ಇಚ್ಛೆ ಇದ್ದಷ್ಟಾದರೂ ಭೂಮಿಯನ್ನು ಕೊಟ್ಟು ಸಲಹಿಸು, ಇದೇ ನನ್ನ ಅಭಿಮತ. ಚಿಕ್ಕಪ್ಪ, ಈ ನೀತಿಯನ್ನು ಆ ಪಾಂಡವರಿಗೆ ಹೇಳಲಲ್ಲ ಏಕೆ? ನಿನಗಾಗಲಿ ಪಿತಾಮಹರಿಗಾಗಲಿ ಗುರುಗಳಾದ ಆಚಾರ್ಯರಿಗಾಗಲಿ ಈ ಕೃಷ್ಣನಿಗಾಗಲಿ ನನ್ನಪ್ಪನಲ್ಲಿ ಮಾತ್ರ ದೋಷಗಳು ಕಂಡು ಬರುವವು. ಪಾಂಡವರ ನಿರ್ದೋಷಗಳಲ್ಲವೇ? ಕುಂತಿ ಪುತ್ರ ಪಕ್ಷಪಾತಿಗಳಾದ ನೀವು ನಿಮ್ಮ ಸ್ವಭಾವಕ್ಕೆ ತಕ್ಕಂತೆಯೇ ಹೇಳಿದಿರಿ. ಕೃಷ್ಣ, ಮಹಾನುಭಾವನಾದ ನೀನು ನಿನ್ನ ಧೂತತ್ವವನ್ನು ಬಹು ಶ್ಲಾಘನೀಯವಾಗಿ ಮುಗಿಸಿದೆ. ಕೃಷ್ಣ, ಮನಸ್ಸಿನಲ್ಲಿ ಯುದ್ಧವನ್ನು ಸಂಕಲ್ಪಿಸಿಕೊಂಡು ಬಂದು ಬಹಿರಂಗದಲ್ಲಿ ಸಂಧಿಯ ನಾಟಕವಾಡುತ್ತಿರುವ ನಿನ್ನ ಅಂತರಂಗದ ಭಾವನೆಯನ್ನು ನಾನು ಅರಿಯದವನೇ ಎಂದು ಭಾವಿಸಿದೆಯಾ? ಕೃಷ್ಣ, ಕೇಳು,
ಮಗಳ ಮರುಳು ಮಾತಿಗೆ ಒಡಂಬಡುವಂತಹ ಬುದ್ಧಿಹೀನನಲ್ಲ ಈ ಛಲದಂಕಮಲ್ಲ. ಇದು ಶುದ್ಧ ಕ್ಷತ್ರಿಯನ ರಕ್ತ. ಸ್ವಾಭಿಮಾನ ಶೂನ್ಯತೆಯ ಕೊಳಕು ನೀರಲ್ಲ ಕೃಷ್ಣ, ಕೊಳಕು ನೀರಲ್ಲ. ದುರ್ಯೋಧನ, ಇಷ್ಟೊಂದು ಅಪಮಾನವೇ? ಇದು ನಿನ್ನ ದುರಾಗ್ರಹದ, ದುರಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ವಿಚಾರ ಮಾಡು ಕೌರವೇಶ್ವರ. ಸಾಕು ಮಾಡು ನಿನ್ನ ವಾಕ್ಪಟುತ್ವವನ್ನು. ನಾನು ಅದನ್ನು ಮೊದಲೇ ಚೆನ್ನಾಗಿಯೇ ಬರೆದೆ. ಏನು ಹೇಳಿದೆ? ನಮ್ಮದು ದುರಾಗ್ರಹದ, ದುರ ಅಹಂಕಾರದ, ದುಸ್ಸಹವಾಸದ, ದುರಾಶಯದ ದುರಭಿಮಾನ. ಕೃಷ್ಣ, ಹಾಗಲ್ಲ, ಕೇಳು. ಹತದ ಕಂಡವ ಛೈಸಿ ಹರುಷದಿ ಕುರುಕುಲವ ಪಾಲಿಸುತ್ತಿರ್ಪ ಜನಗದ ಸಾಗಿ ಭಂಡ ಭೀಮನ ಗುಂಡಿಗೆ ನೀಡಲು ಬದಗೈದ ಎಂದರು ಜನಿಗದಾಗಿ ಕುಮಾರಸ್ವಾಮಿಯ ಮೆಚ್ಚಿದಿ ಧನುವ ಪಡೆದ ಕರ್ಣನಿಗದಾರು ಅಸಮ ಬಲಶಾಲಿಗಳು ದ್ರೋಣಾದಿಗಳು ಮಕುಟ ಮರ್ಥನರು ಕೃಷ್ಣ 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 ಭಾವ, ಈ ದುರ್ಯೋಧನನನ್ನೇ ಸದಬಿಡಬೇಕೆಂದರೆ ಆ ನಿನ್ನ ಒಟ್ಟು ಭಾಗ ಧಡಿಗ ಭೀಮ. ಅದು ದುರಾಗ್ರಹ. ಲೋಕೈಕ ವೀರನಾದ ನನ್ನ ಮಿತ್ರ ಕರ್ಣನನ್ನೇ ವಧಿಸಬೇಕೆಂದನಲ್ಲವೇ ಆ ನಿನ್ನ ಮಿತ್ರ ಅರ್ಜುನ. ಅದು ಅದು ಕೃಷ್ಣ ದುರ ಅಹಂಕಾರ. ನಿನ್ನಂತಹ ಕಪಟಿಯ ಸ್ನೇಹವನ್ನು ಬೆಳೆಸಿದರಲ್ಲವೇ ಆ ಗತಿಗೆಟ್ಟ ಪಾಂಡವರು. ಅದೇ ಕೃಷ್ಣ ದುಸ್ಸಹವಾದ ದುರ್ಯೋಧನ ದುಶ್ಯಾಸನನ್ನು ಭಾರತ ಖಂಡದಲ್ಲಿ ತಮ್ಮ ಧ್ವಜ ಪತಾಕೆಯನ್ನು ಹಾರಿಸಬೇಕೆಂದು ಯೋಚಿಸುತ್ತಿರುವರಲ್ಲವೇ ಕೃಷ್ಣ. ಅದೇ ದುರಾಶಯ. ನಾವೇ ಸಮರ್ಥರು, ನಾವೇ ಜಯಶೀಲರನ್ನು ಹೆಮ್ಮೆ ಪಡುತ್ತಿರುವರಲ್ಲವೇ ಪಾಂಡವರು. ಅದು ಕೃಷ್ಣ ದುರಭಿಮಾನ. ಕೃಷ್ಣ, ನೀವು ಯಾರೇ ಏನೇ ಹೇಳಿದರು ಈ ದುರ್ಯೋಧನನ ನಿರ್ಧಾರ ಸೇರಿಸಲಾಗದು. ಸುಮ್ಮನೆ ಕಂಠ ಶೋಷಣೆಯಿಂದ ಪ್ರಯೋಜನವಿಲ್ಲ.
ಹೊರಟಿದವು. ಈ ಕುರುಸೋದರ ಹೃದಯದಲ್ಲಿ ಪ್ರಜ್ವಲಿಸುತ್ತಿರುವ ಇಂಥ ಕೋಪ ಜ್ವಾಲೆಯು ಇಂತಹ ವೃದ್ಧ ಬಿರುಮಾತುಗಳಿಂದ ಶಾಂತವಾಗುವುದಿಲ್ಲ ಕೃಷ್ಣ, ಶಾಂತವಾಗುವುದಿಲ್ಲ. ದುರಾತ್ಮರಾದ ದ್ರೋಹಿಗಳ ಮದವು ಮುರಿವೆ ನೇಕ್ಷಣ, ದುರಾತ್ಮರಾದ ದ್ರೋಹಿಗಳ ಮದವು ಮುರಿವೆ ನೇಕ್ಷಣ, ಹೊಂದರಂತೆ ಸೇರಿವೆ ಸರ್ವದಂತೆ ಬರುವನ, ಹುಂಡರನ್ನು ಸೇರಿವೆ ಕಲವದಂತೆ ಬರುವನ, ಮುದದ ಮೆರವ ಅಸಮರನ್ ಶಿರಮಗಳದು ಮೆರೆದನ, ಮುದದ ಮೆರವ ಅಸಮರನ್ನು ಶಿರಮಗಳದು ಮೆರೆದನ, ದುರಾತ್ಮರಾದ ದ್ರೋಹಿಗಳ ಮದವ ಮುರಿವೆ ನೇಕ್ಷಣ, ಮದವ ಮುರಿವೆ ನೇಕ್ಷಣ, ಮದವ ಮುರಿವೆ ನೇಕ್ಷಣ. ಕೃಷ್ಣ, ಆ ನಿನ್ನ ಸೇನಾ ಸಮೂಹವನ್ನೆಲ್ಲ ಕಲಿಕೆ ಬಿಡಬಲ್ಲ ಗಂಡುಗಲಿಗಳು ನಾವೆಂದು ತಿಳಿ. ಆ ನಿನ್ನ ಪುಂಡ ಭೀಮನ ರುಂಡ ಮುಂಡಗಳನ್ನು ಚೆಂಡಾಡಲು ಈ ದುಶ್ವಾಸನನು ಸಹ ಸಿದ್ಧನಿರುವನು. ಹೋಗು, ಸಮರವೇ ಸಿದ್ಧ. ದುರ್ಯೋಧನ ದುಶ್ಯಾಸನರ ಅಭಿಮತವೇ ನನ್ನ ಅಭಿಮತ, ನನ್ನ ಅಭಿಮತ. ಎಂದಿಗೆ ಆ ನನ್ನ ಪರಮ ವೈರಿಯಾದ ಅರ್ಜುನನ ಮೇಲಿನ ಹಾಗೆಯೂ ತೀರದ ಹೊರತು ಈ ರಾಧೇಯನಿಗೆ ಮೃಷ್ಟಾನ್ನವು ರುಚಿಸುವುದಿಲ್ಲ. ತಿಳಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ, ತಿಳಿಸದು ರಾಧೇಯನ ಪಂಥ ವ್ಯರ್ಥ ನುಡಿಗಳಿಂದ, ಮತಿಗೆಟ್ಟು ನುಡಿದಿರೇಕೆ ಮಹಾರಥಿಕರೆಂದೆನಿಸಿ, ಮತಿಗೆಟ್ಟು ನುಡಿದಿರೇಕೆ ಮಹಾರಥಿಕರೆಂದೆನಿಸಿ, ದುರುಳ ಪಾರ್ಥನ ಶಿರವ ಹರಿವ ತನಕ, ದುರುಳ ಪಾರ್ಥನ ಶಿರವ ಹರಿವ ತನಕ ಶಾಂತಿಯೇ ಅಂಗಾತಿ ಬಗೆ. ರಾಜೇಂದ್ರ, ಈ ಸಂಧಿಯು ತಮ್ಮ ಅಂತಿಮ ಕಾಲದಲ್ಲಿ ಶಾಂತಿಯನ್ನಪೇಕ್ಷಿಸುವ ಈ ವೃದ್ಧರಿಗೆ ಸ್ವಾಭಾವಿಕವಾದದ್ದೇ, ಆದರೆ ನಮ್ಮಂತಹ ವೀರರಿಗಲ್ಲ. ಕರ್ಣ, ನೀನು ಸಹ ಇವರಂತೆಯೇ ಮಾತನಾಡುತ್ತಿರುವೆಯ. ಅರ್ಜುನನ ಮೇಲಿನ ವೈಯಕ್ತಿಕ ದ್ವೇಷಕ್ಕೆ ಇಡೀ ಕ್ಷತ್ರಿಯ ಸಮೂಹವನ್ನೇ ಬಲಿ ಕೊಡಲು ಯೋಚಿಸುತ್ತಿರುವೆಯ. ಕೃಷ್ಣ, ಇದು ನಿನ್ನ ಧರ್ಮವೇ? ಕೃಷ್ಣ, ಆ ಪಾಂಡವರ ಮೇಲಿನ ಪಕ್ಷಪಾತ ಬುದ್ಧಿಯಿಂದ ರಾಜ್ಯವನ್ನು ಕೇಳಲು ಬಂದಿಯಲ್ಲವೇ? ಆ ನಿನ್ನ ಧರ್ಮಕ್ಕಿಂತಲೂ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ನನ್ನ ತನು ಮನಗಳನ್ನರ್ಪಿಸುವ ನನ್ನ ಧರ್ಮ ಎಷ್ಟೋ ಮೇಲು. ಯದುಪತಿ, ಈ ನಿನ್ನ ಕೃತ್ರಿಮ ಸಂಧಾನಕ್ಕೆ ನಾವು ಖಂಡಿತವಾಗಿ ಒಪ್ಪುವುದಿಲ್ಲ. ಬಲೆ ಬಲೆ ಅಂಗಾರಿಪ, ಈ ನಿನ್ನ ಬಿರುನುಡಿಗಳಿಂದ ಯಾದವಾಗ್ಲೇ ಕಂಠ ಬಿಗಿದಂತಾಯಿತು. ಮೇರೆ ಮೀರಿತು. ಮದೋನ್ಮತ್ತರಾದ ನಿಮ್ಮೊಡನೆ ಮಾತನಾಡುವುದೇ ಅನುಚಿತ. ದುರ್ಯೋಧನ, ಆದರೂ ಒಂದು ಮಾತನ್ನು ಹೇಳುವೆನು ಕೇಳು. ಭಾರತ ಭೂಮಿ ಸಮಾನ ಭಾರತ ಭೂಮಿ ಕರೆಗಿ ಗನಿ ಅನುಜಾತರ ಕರೆಗಿ ಗನಿ ಅನುಜಾತರ ಹರೆಯ ನಿಂತು ಖ್ಯಾತಿ ಪಡೆ
ಧರೆಯಲಿದ್ದು ಖ್ಯಾತಿ ಪಡೆದು ಖುಷಿಯಾದೆ. ವೈರವನು ಕೈರಣ ಎಂದಾಳೆ, ವೈರವನು ಹೀಗಿರಿ ಕೈರಣ ಎಂದಾಳೆ. ಬಾಳೈಪ್ಪನ್ ಧರ್ಮ ನಿಂತ ಬಾಳೈಪ್ಪನ್ ಧರ್ಮ ಬಾಳೈಬಲು ಧರ್ಮ ನಿಂತ ಗುಣ ಚಂದ ಕರುಣ ಭಾರತ ಭೂಮಿ ಸಮಾನ ನಿರಾಕರಿಸದಿರೈ ಭಾರತ ಭೂಮಿ. ದುರ್ಯೋಧನ, ಈ ನಿನ್ನ ಗುರು ಹಿರಿಯರನ್ನು, ಬಂಧುಗಳನ್ನು, ಸಹೋದರರನ್ನು ಒಂದು ಸಾರಿ ದೃಷ್ಟಿಸಿ ನೋಡು. ನಿನ್ನೊಬ್ಬನ ಸಲುವಾಗಿ ಇಡೀ ಕುರುಕುಲವನ್ನೇ ಧ್ವಂಸ ಮಾಡಿದೆ. ಶಾಂತಿ ಸಂಧಾನಕ್ಕೆ ಸಮ್ಮತಿಸು. ಈ ದಾನವ ವಿಜಯಿ ಯದುಪತಿಯು ಕೇವಲ ಪಾಂಡವರ ಸಲುವಾಗಿ ಅಲ್ಲ, ನಿಮ್ಮಗಳ ಸಲುವಾಗಿ ಮುಂದೊದಗುವ ಭೀಕರ ಯುದ್ಧದಿಂದ ಮಾನವ ಕುಲಕೋಟೆಯನ್ನು ರಕ್ಷಿಸುವ ಸಲುವಾಗಿ ನಾನು ಇಂದು ನಿನ್ನಲ್ಲಿ ಸಂಧಿ ಭಿಕ್ಷೆಯನ್ನು ಬೇಡುತ್ತಿರುವೆನು. ಭಿಕ್ಷಾ ಪ್ರದಾನ ಮಾಡು. ಸಂಧಿಯನೆ ಪದಿ ಪಾಂಡವರ ಹಿತ ಬಯಸಿ ಬಂದಿರುವೆ. ಭೀಷ್ಮ ದ್ರೋಣ ವಿದುರಾದಿಗಳ ಮನಮೆಚ್ಚುವಂತೆ ನಟಿಸಿ ಹಲವಾದಿ ನಾನೆಂದು ತಿಳಿದು ಹಣವಾದಿ ನಾನೆಂದು ತಿಳಿದು ಬಂದ ದಾರಿಯ ಹಿಡುವುದು ಚಿನ್ನವೋ ಕೃಷ್ಣ. ಇದರಲ್ಲಿ ನನ್ನ ಅಪರಾಧವೇನಿದೆ ಎದುರಾಜ? ಪಾಂಡವರು ಜೂಜಾಡಿ ಸಕಲ ರಾಜ್ಯ ಸಂಪತ್ತನ್ನು ಕಳೆದುಕೊಂಡದ್ದು ನನ್ನ ತಪ್ಪೇನು? ಇನ್ನು ಸತ್ಯ ಪರಿಪಾಲನೆಗಾಗಿ ವನವಾಸ ಅಜ್ಞಾತವಾಸ ಮಾಡಿದ್ದು ಅಧರ್ಮದ ಕಾರ್ಯ. ಕೇಳು ವಾಸುದೇವ, ಈ ವಿಸ್ತಾರವಾದ ಸಾಮ್ರಾಜ್ಯವನ್ನು ಶಾಸನ ಮಾಡುವುದು ಈ ದುರ್ಯೋಧನನ ಹೊರತಾಗಿ ಮತ್ತಾರಿಂದಲೂ ಸಾಧ್ಯ. ಪಾಂಡವರು ಕ್ಷಾತ್ರ ಧರ್ಮ ವಿಹುದೇ ಹೇಳಿ ಪಾಂಡವರಲ್ಲಿ ಕ್ಷಾತ್ರ ಧರ್ಮ ವಿಹುದೇ ಹೇಳಿ ಪಾಂಡವರಲ್ಲಿ ರೂಢಿಯೋ ಅವರದೆಂತು ಶ್ರೇಷ್ಠ ರೆನಿಪರೈ. ಮೂಢತನವಿದಲ್ಲವೇ ಸಂಧಿಯ ಭಯಕ್ಕೆ, ಮೂಢತನವಿದಲ್ಲವೇ ಸಂಧಿಯ ಭಯಕ್ಕೆ ಅರಿತು ನೀನಿದೆಲ್ಲವಾ ಅರಿತು ನೀನೆಲ್ಲವ ಕ್ರಾಂತಿ ಮೂಡಿದೆಯ ಕೃಷ್ಣ, ಆ ನಿನ್ನ ಪಾಂಡವರಿಗೆ ಭಿಕ್ಷಾವೃತ್ತಿಯೇ ಯೋಗ್ಯವಾದ ಜೀವನ. ಧರ್ಮ ಬೇರುಗಳಾದ ಕೈಯಲ್ಲಿ, ಧರ್ಮ ಬೇರುಗಳಾದ ಅವರ ಕೈಯಲ್ಲಿ ಈ ವಿಪುಲವಾದ ಸಾಮ್ರಾಜ್ಯವನ್ನು ವರ್ತಿಸುವ ಅಪಮಾನ
ನನ್ನಿಂದಾಗದು. ಯುದ್ಧದ ಭಯವನ್ನು ತೋರುವೆಯಾ ಜನಾರ್ದನ? ಯುದ್ಧವು ಕ್ಷತ್ರಿಯನ ಧರ್ಮ. ಅರ್ಥ, ಕಾಮ, ಮೋಕ್ಷ ಮತ್ತು ಜೀವನದ ಏಕಮಾತ್ರ ಸಾಧನೆ. ಯುದ್ಧದ ಸಲುವಾಗಿ ಕ್ಷತ್ರಿಯನೆಂದಿಗೂ ಭಯಪಡುವುದಿಲ್ಲ, ಭಯಪಡಲಾರ, ಭಯಪಡಲಾಗದು. ಸ್ಥಿರನಾಗು ದುರ್ಯೋಧನ. ನಿನ್ನ ಅಭೀಷ್ಟವು ಯುದ್ಧವೇ ಆದರೆ ಅದನ್ನೇ ಹೊಂದುವೆ ಅಂತೆ. ಆದರೆ ಇದು ನಿನ್ನ ಯುದ್ಧವಲ್ಲ, ಭಯಂಕರ ಆತ್ಮಹತ್ಯೆ, ಪಾಪಾಶಯ, ಕುರುಕುಲದ ಕಳಂಕ ಸ್ವರೂಪನೆ. ನಿನ್ನ ಅಪರಾಧಗಳೇನೆಂದು ಬಲ್ಲೆಯ? ನಿನ್ನ ಅಪರಾಧಗಳು ಅಗಣ್ಯ. ರಾಜಸೂಯ ಯಾಗದಲ್ಲಿ ಪಾಂಡವರ ಸಂಪತ್ತನ್ನು ನೋಡಿ ಕರುಬಿದ ನೀನು ಈ ಶಕುನಿಯ ಸಲಹೆಯಂತೆ ಯುಧಿಷ್ಠರನನ್ನು ಕಪಟ ದ್ಯೂತ ಕೆಳೆದುದನ್ನು ಮರೆತೆ. ಸಹೋದರನ ಪತ್ನಿಯನ್ನು ರಾಜ್ಯಸಭೆಗೆ ತರಿಸಿ ನೀನು ಮಾಡಿದ ಅವಾಚ್ಯ ಅಪರಾಧವು ಅನಂತ ಕಾಲವು ಪ್ರಳಯದ ಧೂಮಕೇತುವಿನಂತೆ ನಿನ್ನ ನೀಚ ಸ್ಮೃತಿಯನ್ನು ಹಿಂಬಾಲಿಸುವುದೆಂಬುದನ್ನು ಮರೆಯಬೇಡ. ವಾರಣವತದ ಅರಗಿನ ಮನೆ, ಏಕಚಕ್ರ ನಗರದಲ್ಲಿ ಕುಂತಿಗಾದ ಭಂಗ, ವಿಷಪ್ರಾಶನ, ಸರ್ಪಬಂಧ ಇವೆಲ್ಲವನ್ನೂ ಮರೆತೆಯ. ಭೀಷ್ಮ ದ್ರೋಣಾದಿ ಗುರುಜನರ ಮಾತನ್ನು ನಿರಾಕರಿಸಿ ಅನ್ಯಾಯಾಚರಣೆಯಲ್ಲಿ ಪ್ರವೃತ್ತನಾಗಿರುವ ನಿನಗೆ ಕೀರ್ತಿ ಶ್ರೇಯಸ್ಸು ಎಂದಿಗೂ ಲಭಿಸದು. ಆದರಿಂದ ಭ್ರಮೆ. ಕೆಟ್ಟರೂ ಸರಿ, ಕೆಟ್ಟ ಕಡೆಯದಾಗಿ ಪಾಂಡವರನ್ನು ಕಾಡಿಗಟ್ಟಲೇಬೇಕೆಂದು ಪಟ್ಟು ಹಿಡಿದರೆ ಕೆಚ್ಚದ ಬೇಡ. ಈ ಕೌರವೇಶ್ವರನನ್ನೇ ಕೆಣಕಿ ಕೇಕೆ ಹಾಕಿ ಕರ ಚಪ್ಪಾಳೆ ತಟ್ಟಿ ನಕ್ಕಳಲ್ಲೋ ನಿನ್ನ ಪಾಂಡವರ ಜೊತೆ ಕೃಷ್ಣ ಅಂದೇ ತೊಟ್ಟೆನು ಈ ಛಲವೆಂಬ ವಜ್ರವನ್ನ. ಭೂತ ಪ್ರೇತಗಳಿಗೆ ಒಡೆಯನಾದ ಸ್ವಯಂ ಭೂತನಾಥೇಶ್ವರನೇ ಕದನಕ್ಕೆ ಕಾಲ್ಗೆರೆದು ನಿಂತರು ಸರಿ. ರಣಕಲಿ ಹಂಸದಿಂದ ನಿರ್ಮಿತವಾದ ಈ ಕುರು ಸಾಮ್ರಾಜ್ಯವು ರಕ್ತದ ಬಡವಿನಲ್ಲಿ ಕೊಚ್ಚಿ ಹೋದರು ಸರಿ. ಅಷ್ಟೈಶ್ವರ್ಯ ಸಂಪನ್ನ ಹಸ್ತಿನಾವತಿಯ ಮಣಿಮಕುಟ ರತ್ನ ಸಿಂಹಾಸನಾಧೀಶ್ವರನಾದ ಈ ಕೌರವೇಶ್ವರನು ಮಸಣದ ಮಣ್ಣಲ್ಲಿ ಮಣ್ಣಾಗಿ ಮಣ್ಣಿಡಿದು ಹೋದ. ಛಲವನು ಬಿಡೆ, ನೆಲವನು ಕೊಡೆ, ಏಳು ಮೂರ ಕರಿಯ ಮಾಡಿ ಎಲ್ಲಲ್ಲಿ ಅವ ಸ್ವಚ್ಛವ. ಏಳು ಮೂರ ಕರಿಯ ಅಡ ಮಾಡಿ ಎಲ್ಲಲ್ಲಿ ಅವ ಸ್ವಚ್ಛವ. ಛಲವನು ಬಿಡವನ ಗಡುಗಂತ ಅಲೆ, ಛಲವನು ಬಿಡವನ ಕಡುಗಂತ ಛಲವ ಜಯಿಸಿ ಛಲವ ಜಯಿಸಿ ಛಲವ ಜಯಿಸಿ ಮುಖದಿಂದ ಕೊಡು ಹಾಗೆ ಹಾಕಿದು ಧೀರ ಕೊಡು ನೋಡಿ ಯುದ್ಧವ ಎಲ್ಲಲ್ಲಿ ರಜ ಧೀರ ಧ್ವನಿ, ಎಲ್ಲಲ್ಲಿ ರಜ ಧೀರ ಧ್ವನಿ ಕೊಡು ಗೊತ್ತಿಲ್ಲವು. ಹಾಗೆ ಹಾಕಿದು ಧೀರ ಕೊಡು ಗೊತ್ತಿಲ್ಲವು, ಇದು ಗೊತ್ತಿಲ್ಲವು, ಓಡುವುದಿಲ್ಲವು. ಕೃಷ್ಣ ಭಾವ, ಆ ಪಾಂಡವರು ರಾಜ್ಯವನ್ನು ಅಪೇಕ್ಷಿಸುವುದೇ ಆದರೆ ಅದು ದೊರಕುವುದು ಸಮರಾಂಗಣದಲ್ಲಿ, ಶಸ್ತ್ರಾಸ್ತ್ರ ಸ್ಪರ್ಶ ಸ್ಪಂದನದಲ್ಲಿ, ವೀರ ರಥಿಕರ ಘೋಷದಲ್ಲಿ. ಸಂಧಾನದಿಂದ ಎಂದಿಗೂ ರಾಜ್ಯ ದೊರಕದು. ಛಲ ತೊಟ್ಟು ಮಾಡುವ
ಖಳಿ ಸತ್ತರೆ ಸಾಯುಜ್ಯ, ಬದುಕಿದರ ಸಾಮ್ರಾಜ್ಯ. ಹೋಗು, ಆ ನಿನ್ನ ಪಾಂಡವರಿಗೆ ತಿಳಿಸಲು ಯುದ್ಧಕ್ಕೆ ಬೇಕಾದ ಸಾಮಗ್ರಿಗಳನ್ನು ಅಣಿ ಮಾಡಿಕೊಳ್ಳಿ ಎಂಬುದಾಗಿ. ಕತಿ ಬೇಡೈಸು ಯೋಧನ ತೋರೀಗ ಜಾತಿ, ಕತಿ ಬೇಡೈಸು ಯೋಧನ ತೋರೀಗ ಜಾತಿ. ಕದನದಲ್ಲಿ ಮದವನಡಯುವ ಚತುರರಿಹರ ಮರುಳೆ ಮಂದ ಮದಿಯಂತೆ ಮುರುಗನರಿಯದೆ, ಮಂದ ಮದಿಯಂತೆ ಮುರುಗನರಿಯದೆ ಯುಗವಾ ಕರುಳೆ ಯುಗವಾ ಕರುಳೆ. ಈ ನಿನ್ನ ಮೋಸ ಕೈರಿಸಬಲ್ಲವನ ಯೋಧನ ಕೈರಿಸಬಲ್ಲವನ ಕತಿ ಬೇಡೈಸು ಯೋಧನ ತೋರಿದ ಕೈರಡೆ ಕೈರಡೆ ಕೈರಡೆ. ಕಡೆಗೂ ನನ್ನ ಸಂದೇಶವನ್ನು ತಿರಸ್ಕರಿಸಿ ಬಿಟ್ಟೆಯ ಕುರುಕುಲದ ಕಳಂಕ ಸ್ವರೂಪ. ಪುರಸ್ಕರಿಸಲಾರದ ಸಂದೇಶವನ್ನು ತಿರಸ್ಕರಿಸಿದ್ದು ಅನುಚಿತವೇ ಎಂದು ಕಳಂಕ ಸ್ವರೂಪ. ನಿನ್ನೀ ವರ್ತನೆ ಅಕ್ಷಮ್ಯ ಅಪರಾಧ. ಅಪರಾಧ? ಅಪರಾಧಕ್ಕೆ ಶಿಕ್ಷೆ ಅದನ್ನು ತಾವೇ ನಿರ್ಧರಿಸಬೇಕು. ಯಾರೂ ನಿರ್ಣಯಿಸಬೇಕಾಗಿಲ್ಲ, ನಿರ್ಣಯಿಸಿ ಮುಖ್ಯ ಸಲಹಿಟ್ಟಿದ್ದೇನೆ. ಯಾರಿಗೋ? ಮತ್ತಾರಿಗೆ? ಸಾರ್ವಭೌಮರಿಗೆ. ಏನೆಂದು? ಅದು ನನ್ನ ಬಾಯಿಂದ ಕೇಳೋದಕ್ಕಿಂತ ಸಾರ್ವಭೌಮ. ಕೃಷ್ಣ, ನಿನ್ನನ್ನು ಉಚಿತ ರೀತಿಯಲ್ಲಿ ಸತ್ಕರಿಸಿ ಬೀಳ್ಕೊಡಬೇಕೆಂದು ನಮ್ಮ ಶಕುನಿ ಮಾವನವರು ನನಗಾಗಲೇ ಮುಖ್ಯ ಸಲಹೆಯನ್ನೇ ಇಟ್ಟಿದ್ದಾರೆ. ಶಕುನಿ ಮಾವನವರ ಸಲಹೆ ಎಂದ ಮೇಲೆ ಅದು ಅದ್ಭುತವಾಗಿಯೇ ಇರಬೇಕು. ಹೌದೌದು, ನಿನ್ನ ಅದ್ಭುತವಾದ ರಾಯಭಾರಿಗೆ ಅದ್ಭುತವಾದ ಸತ್ಕಾರ. ನಿಮ್ಮ ಅದ್ಭುತವಾದ ಸತ್ಕಾರವನ್ನು ನಾನು ಅದ್ಭುತಾಕಾರವಾಗಿಯೇ ಸ್ವೀಕರಿಸುವೆನು. ಸ್ವೀಕರಿಸು. ಕೃಷ್ಣನನ್ನು ಬಂಧಿಸು. ಯಾರನ್ನು ಬಂಧಿಸುವಿರೋ ಮಂದಮತಿಗಳಿರ? ಬಟ್ಟೆಯಿಂದ ಬೆಂಕಿಯನ್ನು, ಬೀಸಣಿಗೆಯಿಂದ ಗಾಳಿಯನ್ನು, ಮರಳಿನಿಂದ ಸಾಗರವನ್ನು ಪ್ರತಿಬಂಧಿಸಲು ಯತ್ನಿಸಿದಂತೆ ನನ್ನನ್ನು ಬಂಧಿಸಲು ಯತ್ನಿಸುವಿರ? ವ್ಯರ್ಥ, ಅದು ನಿಮ್ಮಿಂದಾಗದು. ಎಲ್ಲಿ ನನ್ನನ್ನು ಪರಮಾತ್ಮ, ಕೃಷ್ಣ, ವಾಸುದೇವ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು ದೇವ? ಕರ್ಣ, ಕುಲಹೀನನಲ್ಲಿ ಕಾಣಬರುವ ಗುಣಗಳು ನಿನ್ನಲ್ಲಿರುವುದೇ? ಒಮ್ಮೆ ಯೋಚಿಸಿ ನೋಡು. ನನ್ನ ಗುಣವಿಂತೆ ಇದ್ದರೂ ನಾನೋರ್ವ ಸೂತನೆಂಬ ವಿಚಾರ ಈ ಪ್ರಪಂಚ ಮರೆಯುವಂತಿಲ್ಲವಲ್ಲ ದೇವ? ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ಕರ್ಣ, ನೀನು ಸೂತನಲ್ಲ, ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿಯೇ ನಿನ್ನ ತಾಯಿ, ಸೂರ್ಯನು ನಿನ್ನ ಜನಕ, ಆ ಪಾಂಡವರು ನಿನ್ನ ಒಡ ಹುಟ್ಟಿದ ಸಹೋದರರು. ಕರ್ಣ, ಪರಮಾತ್ಮ, ಪರಮಾತ್ಮ,
ಇದೇನು ಇದೇನು ತಾವು ಹೇಳುತ್ತಿರುವ ಮಾತುಗಳು ಆಶ್ಚರ್ಯಕರವಾಗಿ ತೋರುತ್ತಿರುವುದಲ್ಲ. ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ವೀರಮಾತೆಯಾದ ಕುಂತಿದೇವಿ ಓಹೋ, ಈಗ ತಿಳಿಯಿತು, ಇದು ಯುದ್ಧದ ಸಮಯ. ನೀನು ಮೊದಲೇ ಪಾಂಡವ ಪಕ್ಷಪಾತಿ. ಅವರ ತಲೆಗಳನ್ನು ಕಾಯುವ ಸಲುವಾಗಿ ನನ್ನನ್ನು ಈ ರೀತಿಯಾಗಿ ವಂಚಿಸಲು ಬಂದಿರಿವೆಯಾ ದೇವ? ಕರ್ಣ, ನೀನೀಗಲೂ ನನ್ನೊಡನೆ ಬಾ. ರಾಜಾದಿರಾಜನೆನಿಸಿ ದೇವಾ ಶೋಧನೆಯೇ ಶಾಪ. ದೇವಾ ಶೋಧನೆಯೇ ಶಾಪ. ಪಾಪಿಯಾದೆ ಪರಿತಾಪದಿಂದ ದೇವಾ ಶೋಧನೆಯೇ ಶಾಪ. ಬಹುದಿನ ನೊಂದೆ ಬಂಧುಗಳಾರೆ ಇಂದು ವದನ ಅಪನಿಂದೆ ಎಲಿಬೆಂದೆ. ಬಹುದಿನ ನೊಂದೆ ಬಂಧುಗಳಾರೆ ಇಂದು ವದನ ಅಪನಿಂದೆ ಎಲಿಬೆಂದೆ. ಪಂದರಿ ಮೋದಿಗೆ ಮಾಧವನಲ್ಲಿ
ಲೋಕೈಕ ವೀರರಾದ ಆ ಪಾಂಡವರು ನನ್ನ ಸಹೋದರರೇ ಆಗಿದ್ದ ಪಕ್ಷದಲ್ಲಿ ನಾನು ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕವು ಪ್ರಾಪ್ತವಲ್ಲವೇ? ನಂಬಿದ ಸ್ವಾಮಿಗೆ ದ್ರೋಹ ಮಾಡುವುದು. ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಉಭಯ ಸಂಕಟವನ್ನು ತಂದೊಡ್ಡಬೇಡ ದೇವಾ, ತಂದೊಡ್ಡಬೇಡ. ಮನಸ್ಥೈರ್ಯವನ್ನು ನಾಶ ಮಾಡಿಕೊಳ್ಳಬೇಡ ಕರ್ಣ. ಹೇಗೆ ಪರಮಾತ್ಮ? ನಿನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನಿನ್ನನ್ನು ದುಷ್ಕೀರ್ತಿ ಕಳಂಕದಿಂದ ಉದ್ಧಾರ ಮಾಡಿದ್ದೇನೆ. ಇನ್ನು ಮುಂದೆ ನೀನು ಯಾರನ್ನು ಆಶ್ರಯಿಸಬೇಕು, ಯಾರನ್ನು ತ್ಯಜಿಸಬೇಕು ನೀನೇ ನಿರ್ಧರಿಸು. ಪರಮಾತ್ಮ, ತಾವು ಹೇಳಿದಂತೆಯೇ ಆ ಪಾಂಡವರು ನನ್ನ ಸಹೋದರರೇ ಆಗಿದ್ದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ, ನೀಚ, ಹೀನ ಕುಲದವರೆಂದು ಹೀಯಾಳಿಸುತ್ತಲೇ ಇರುವರಲ್ಲ. ಅವರಿಗೆ ನಾನು ಇಂತಹವನೆಂಬ ವಿಚಾರ ತಿಳಿಯದೇ ದೇವಾ? ತಿಳಿಯದು ಕರ್ಣ. ಈ ವಿಚಾರವು ಪಾಂಡವರಿಗೆ ತಿಳಿಯದು. ಈಗ ತಾನೇ ನಿನ್ನ ವಿಚಾರವನ್ನು ಕುಂತಿಗೆ ತಿಳಿಸಿ ಬಂದಿರು. ಆಕೆಯು ನಿನ್ನನ್ನು ನೋಡಲು ಸಂತೋಷದಿಂದ ಗಂಗಾ ತೀರಕ್ಕೆ ಬರುವಳು. ನೀನು ಸಹ ಅಲ್ಲಿಗೆ ಹೋಗು. ಆಕೆಯ ಮನಸ್ಸನ್ನು ಮಾತ್ರ ನೋಯಿಸಬೇಡ, ಅವಳ ಇಷ್ಟಾರ್ಥವನ್ನು ಸಲ್ಲಿಸು. ಎಂತಹ ತೀಕ್ಷ್ಣವಾದ ಕೂರಸಿಯನ್ನು ಬಳಸಿ ನನ್ನ ನಿಷ್ಠೆಯ ಬುಡವನ್ನೇ ಕಡಿದುರುಳಿಸಿಬಿಟ್ಟೆ ಕೃಷ್ಣ. ನನ್ನ ಕಡುವೈರಿಗಳಾದ ಆ ಪಾಂಡವರ ತಲೆಗಳನ್ನು ಕಡಿದುರುಳಿಸಲು ತಹತೈಸುತ್ತಿದ್ದ ಈ ನನ್ನ ಬಾಹುಗಳನ್ನು ಕ್ಷಣಾರ್ಧದಲ್ಲಿ ನಿಷ್ಕ್ರಿಯಗೊಳಿಸಿಬಿಟ್ಟೆಯಲ್ಲ ಪಾಂಡವ ಪಕ್ಷಪಾತಿ. ವಿವಾಹ ಪೂರ್ವ ಜನನವನ್ನು ಇಷ್ಟು ಕಾಲದ ನಂತರವಾದರೂ ಈ ಸಮಾಜ ಪುರಸ್ಕರಿಸಬಹುದೇ ತಂದೆ? ಹೀನ ಕುಲ ಸಂಜಾತನೆಂಬ ಘೋರ ಅಪಖ್ಯಾತಿಯ ಕುದಿಯುವ ತೈಲ ಬಾಂಡವದಲ್ಲಿ ಕ್ಷಣ ಕ್ಷಣವೂ ಬೇಯುತ್ತಾ ಇಡೀ ಆಯುಷ್ಯವನ್ನು ಕಳೆದ ನನಗೆ ನೀನಿಂದು ಅನಾವರಣಗೊಳಿಸಿದ ಕಟು ಸತ್ಯ ನನಗೆ ಪರಿಹಾರವನ್ನು ಒದಗಿಸಬಲ್ಲದೇನು ಶ್ರೀಹರಿ? ಕಾನೀನನಾಗಿ ನಾನು ಬೆಳೆದೆ, ಕಾನೀನನಾಗಿ ಬದುಕಿದೆ, ಕಾನೀನನಾಗಿ ಅಂತ್ಯ ಕಾಣಲು ನನಗೆ ಅವಕಾಶ ಮಾಡಿಕೊಡು ದಯಾಮಯ. ಹಾಗೊಮ್ಮೆ ನಾನೇನಾದರೂ ಪಾಂಡವರ ಪಾಳ್ಯವನ್ನು ಪ್ರವೇಶಿಸಿದ್ದೇ ಆದರೆ ಕಾನೀನನಿಗಿಂತಲೂ ಕೀಳಾಗಿ ಘೋರ ಅಪಖ್ಯಾತಿಗೆ ಗುರಿಯಾಗುವುದಿಲ್ಲವೇ? ನನ್ನಲ್ಲೀಗ ಉಳಿದಿರುವುದು ಗೌರವನಲ್ಲಿಯ ನಿಷ್ಠೆ ಒಂದೇ. ನನ್ನನ್ನು ಕ್ಷುಲ್ಲಕನನ್ನಾಗಿ ಮಾಡಬೇಡ ತಂದೆ, ಮಾಡಬೇಡ. ಜಯಲಕ್ಷ್ಮಿ ಪಾಂಡವರಿಗೆ ಒಲಿಯಲಿ. ಕರ್ಣನೆಂಬ ಗೆಳೆಯ ಅಂತಿಮ ಕ್ಷಣದವರೆಗೂ ಸುಯೋಧನನಿಗೆ ನಿಷ್ಠನಾಗಿ ಉಳಿದ ಎಂಬ ಸತ್ಯ ಆಚಂದ್ರಾರ್ಕವಾಗಿ ಉಳಿಯಲಿ ಎಂದು ನನ್ನನ್ನು ಅರಸು ಗೋವರ್ಧನಗಿರಿದಾರಿ ಬೇಡಲು ಬಂದ ನೀನು ವರವನ್ನು ನೀಡಿ ಹೋಗು ಜಗನ್ನಾಟಕ ಸೂತ್ರಧಾರಿ. ಆಗಲಿ ಕರ್ಣ, ನಿನ್ನಿಚ್ಛೆ ಎಂತಾಗಲಿ. ನಾನು ಬಂದು ಬಹಳ ವೇಳೆಯಾಯಿತು. ನಾನಿನ್ನು ಹೊರಡಲಿ? ಆಗಬಹುದು ಪರಮಾತ್ಮ, ಆಗಬಹುದು. ಶಸ್ತ್ರರಂಗದಲ್ಲಿ ಅರ್ಜುನನಿಗೆ ಪಂಥಾಹ್ವಾನವನ್ನು ಕೊಟ್ಟಾಗ, ದ್ರೌಪದಿಯ ಸ್ವಯಂವರದಲ್ಲಿ ಮತ್ಸ್ಯಭೇದಕ್ಕಾಗಿ ಬಾಣವನ್ನು ಎತ್ತುವಾಗ, ದ್ರೋಣಾಚಾರ್ಯರು ಬ್ರಹ್ಮಾಸ್ತ್ರವನ್ನು ಕೊಡದಿದ್ದಾಗ ಭೀಷ್ಮರು ಸೇನಾಧಿಪತಿ ಪಟ್ಟವನ್ನು ನನಗೆ ಕೊಡದ ಹಾಗೆ ಮಾಡಿದ ಒಂದೇ ಪ್ರಶ್ನೆ ನನ್ನ ಮನಸ್ಸನ್ನು ಕಾಡಿತು. ಒಂದೇ ಪ್ರಶ್ನೆ, ಅದು ನಾನು ಯಾರು ಎಂದು. ವಿರಾಟನ ಗೋಗ್ರಹಣದಿಂದ ಹಿಡಿದು ಇಲ್ಲಿಯವರೆಗೆ ಅರ್ಜುನನ ಜತೆಗಾದ ಪ್ರತಿಯೊಂದು ನಿರ್ಣಾಯಕ ಕ್ಷಣದಲ್ಲಿಯೂ ಇದೇ ಪ್ರಶ್ನೆ ನನ್ನನ್ನು ಆವರಿಸುತ್ತಾ, ಕರ್ಣ ನೀನು ಯಾರು ಎಂಬ ಈ ಪ್ರಶ್ನೆ ಪದೇ ಪದೇ ನನ್ನನ್ನು ಅಧೀರನನ್ನಾಗಿ ಮಾಡು.
ಈಗ ಈಗ ಅವೆಲ್ಲ ಗೊಂದಲಗಳಿಂದ ನನಗೆ ಮುಕ್ತಿ ದೊರೆತಂತಾಗಿದೆ. ಶ್ರೀಕೃಷ್ಣ ಪರಮಾತ್ಮನು ಎಂದಿಗೂ ಸತ್ಯವನ್ನಾಡತಕ್ಕವನಲ್ಲ. ಅಂದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ. ವೀರಮಾತೆಯಾದ ಕುಂತಿದೇವಿ ನನ್ನ ಹೆತ್ತ ತಾಯಿಯೇ. ಓಹೋ, ಧರ್ಮವೇ ತನ್ನ ಉಸಿರೆಂದು ನಂಬಿರುವ ಧರ್ಮರಾಯ ನನ್ನ ಸಹೋದರನೇ. ಸಾವಿರ ಆನೆಗಳ ಬಲವುಳ್ಳ ರೌದ್ರಾಂಶ ಸಂಭೂತನಾದ ಭೀಮಸೇನ ನನ್ನ ಸಹೋದರನೇ. ಪಾಂಡುರಾಜ, ಕುಂತಿದೇವಿ, ಮಾದ್ರಿದೇವಿ ಇವರುಗಳು ನನ್ನ ಜನಕರೇ. ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ. ಅರ್ಜುನ ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರಗಳನ್ನು ಪಡೆದು ಪಾರ್ಥ, ಫಲ್ಗುಣ, ಕಿರೀಟಿ, ಗಾಂಡೀವಿ, ಶ್ವೇತವಾಹನ, ಧನಂಜಯ, ಸವ್ಯಸಾಚಿ, ಬೀಭತ್ಸು, ಕೃಷ್ಣ, ಅರ್ಜುನ ಎಂಬುದಾಗಿ ದಶನಾಮಾಂಕಿತನಾಗಿ ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಅರಿಯದ ಅರ್ಜುನ ನನ್ನ ಸಹೋದರನೇ. ಅರ್ಜುನ, ನಾನು ನಿನ್ನನ್ನು ಕೊಲ್ಲುವುದಾಗಿ ಶಪಥವನ್ನು ಮಾಡಿರುವೆನಲ್ಲೋ. ನಿನ್ನ ಶಿರಸ್ಸು ಭೂಮಿಯ ಮೇಲೆ ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಪಾಪಿ ಕಣ್ಗಳಿಂದ ಹೇಗೆ ನೋಡಲಿ? ಇದುವರೆಗೂ ಬಂಧು ಬಾಂಧವರು ಯಾರೆಂದು ತಿಳಿಯದೆ ವ್ಯಥೆ ಪಡುತ್ತಿದ್ದ ನನಗೆ ಈಗ ಬಂಧು ವರ್ಗದವರು ಇಂತಹವರೇ ಎಂದು ತಿಳಿದ ಮೇಲೆ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಯಾವ ಪೂರ್ವ ಜನ್ಮದ ಪಾಪದ ಫಲವಾಗಿ ಸೂತನೆಂಬ ಅಪವಾದದ ಆವೃತಕ್ಕೆ ಸಿಲುಕಿ ಚಿಕ್ಕದಾದ ದೇಹದಲ್ಲಿ ಅಪಾರವಾದ ಬೆಂಕಿಯನ್ನು ತುಂಬಿಕೊಳ್ಳಲು ಸಾಧ್ಯವೇ? ಅಯ್ಯೋ ಪಾಪಿ ಕರ್ಣ, ಪಾಂಡುಪುತ್ರನಾದ ನೀನು ಪಾಂಡವ ಕುಮಾರರನ್ನೇ ಕೊಲ್ಲಲು ಹೊರಟಿರುವೆಯಲ್ಲ. ಕೊಲಲೇ ಪಾಂಡುಕುವರಂ ನಾ ಕೊಲಲೇ ಪಾಂಡುಕುವರಂ ನಾ ಕೊಲಲೇ ದುರದೋಳ್ತಂ ಮಂದಿರಂ ನಾ ಕೊಲದೆ ನಾಂ ಬಿಟ್ಟೊಡೆ ಕೌರವೇಂದ್ರ ದರೆಯೋಳ್ ಸುಖ ಸಂಪತ್ತಿನಿಂದಾಳ್ವನೆ ಚಲದಿ ಪಾರ್ಥನ ರುಂಡವಂ ಪರಿದು ಚಲದಿನ್ ಪಾರ್ಥನ ರುಂಡವಂ ತರಿದು ಮಸ್ವಾಮಿಗೆ ಆನಂದವಂ ಸಲಿಸಲಿಕ್ಕಾಗದೆ ಪಾರ್ಥನ ಘೋರ ಶರತಿನ ತುತ್ತಾಗಲೇ ನಾ